ತತ್ತೋರ್ ಕಾರ್ಯ ಎಲ್ಲ ಮಾಡ್ತಾ ಇದ್ರಿ. ಹೌದು, ಬೆಳಗ್ಗೆಯಿಂದನೇ ನಮ್ಮ ಇವತ್ತು ಶ್ರೀಮತಿ ಚೆನ್ನಮ್ಮ ಅವ್ರದ್ದು 11ನೇ ದಿವಸದ ಪುಣ್ಯ ತಿಥಿ. ಇವತ್ತು ಬೆಳಗ್ಗೆಯಿಂದನೇ ಪೂಜೆ ಶುರು ಮಾಡಿಕೊಂಡು ಪುಣ್ಯ ಮಾಡಿಸೋದು, ದಾನ ಕೊಡೋದು ಎಲ್ಲ ಮಾಡಿ ಅಲ್ಲಿ ಮನೇಲಿ ಕೂಡ ಎಡೆ ಇಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಡು ಕುಟುಂಬಸ್ಥರು, ನೆಂಟರಿಷ್ಟರು ಎಲ್ಲವ ಇಲ್ಲಿಗೂ ಬಂದು ಎಲ್ಲ ಕಾರ್ಯಗಳನ್ನು ಮಾಡಿದ್ವಿ. ಚಕ್ಲಿ ಮೈಸೂರು ಪಾಕ್ ಅವ್ರಿಗೆ ಭಾಳ ಇಷ್ಟ, ಹಾಗಾಗಿ ಅದೇ ಹೆಚ್ಚು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ನೆಂಟರಿಷ್ಟರು ಇವರು ಬಂದಿರೋರು ಕೂಡ ಅದನ್ನೇ ಮಾಡ್ಕೊಂಡು ಬಂದು ಕೊಟ್ಟಿದ್ವಿ, ಮಾಡಿದ್ವಿ. ನೀವೇನೇನು ತಿಂಡಿ ತಿನಿಸುಗಳು ತಯಾರಿ ಮಾಡ್ಕೊಂಡಿದ್ದೀರಿ? ಎಲ್ಲ ಥರನೂ ಅದ್ರ ಹೇಳಲಿಕ್ಕೆ 1 ಗಂಟೆ ಬೇಕಾಗುತ್ತೆ. ಇವತ್ತು ಇನ್ನೊಂದು ದಿವಸ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ಹೋಗ್ತೀನಿ ಜನರ ಹತ್ರ. ನಿರೀಕ್ಷೆಗಿಂತ ಹೆಚ್ಚು ಜನ ಇಲ್ಲಿ ಬಂದ್ರೆ ಸೇರಿರ್ತಕ್ಕಂಥ. ಹೌದು, ಈಗ ಯಾತ್ರಾ ಜನನೂ ಕೂಡ ಇದಕ್ಕಿಂತ ಜಾಸ್ತಿ ಜನ. ಹೌದು, ನೀವು ಈ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಅತ್ತೆಯವ್ರಿಗೆ ಆಸೆ ಇದ್ದದೇ ಡೈಲಿ ಬಂದವ್ರಿಗೆ ಊಟ ತಿಂಡಿ ಕೊಡಬೇಕು ಅವ್ರಿಗೆ ಅಂತ. ಹಾಗಾಗಿ ನಮ್ಮನೆ ಡೈಲಿ ಏನು ಅನ್ನದಾಸೋಹ ನಡೀತಾ ಇತ್ತು, ಅವರ ಇಚ್ಛೆಯಂತೆ ಇವತ್ತು ಲಕ್ಷಾಂತರ ಮಂದಿ ಬಂದಿದ್ದಾರೆ. ನಮ್ಗದು ಭಾಳ ಖುಷಿ. ಅನ್ನಪೂರ್ಣೇಶ್ವರಿ ರೀತಿ ಅವರಿದ್ರು. ಹೌದು, ಮತ್ತೆ ಅನ್ನಪೂರ್ಣೇಶ್ವರಿನೇ ಪಾಪ. ತತ್ತೋರ್ ಕಾರ್ಯ ಎಲ್ಲ ಮಾಡ್ತಾ ಇದ್ರಿ. ಹೌದು, ಬೆಳಗ್ಗೆಯಿಂದನೇ ನಮ್ಮ ಇವತ್ತು ಶ್ರೀಮತಿ ಚೆನ್ನಮ್ಮ ಅವ್ರದ್ದು 11ನೇ ದಿವಸದ ಪುಣ್ಯ ತಿಥಿ. ಇವತ್ತು ಬೆಳಗ್ಗೆಯಿಂದನೇ ಪೂಜೆ ಶುರು ಮಾಡಿಕೊಂಡು ಪುಣ್ಯ ಮಾಡಿಸೋದು, ದಾನ ಕೊಡೋದು ಎಲ್ಲ ಮಾಡಿ ಅಲ್ಲಿ ಮನೇಲಿ ಕೂಡ ಎಡೆ ಇಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಡು ಕುಟುಂಬಸ್ಥರು, ನೆಂಟರಿಷ್ಟರು ಎಲ್ಲವ ಇಲ್ಲಿಗೂ ಬಂದು ಎಲ್ಲ ಕಾರ್ಯಗಳನ್ನು ಮಾಡಿದ್ವಿ. ಚಕ್ಲಿ ಮೈಸೂರು ಪಾಕ್ ಅವ್ರಿಗೆ ಭಾಳ ಇಷ್ಟ, ಹಾಗಾಗಿ ಅದೇ ಹೆಚ್ಚು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ನೆಂಟರಿಷ್ಟರು ಇವರು ಬಂದಿರೋರು ಕೂಡ ಅದನ್ನೇ ಮಾಡ್ಕೊಂಡು ಬಂದು ಕೊಟ್ಟಿದ್ವಿ, ಮಾಡಿದ್ವಿ. ನೀವೇನೇನು ತಿಂಡಿ ತಿನಿಸುಗಳು ತಯಾರಿ ಮಾಡ್ಕೊಂಡಿದ್ದೀರಿ? ಎಲ್ಲ ಥರನೂ ಅದ್ರ ಹೇಳಲಿಕ್ಕೆ 1 ಗಂಟೆ ಬೇಕಾಗುತ್ತೆ. ಇವತ್ತು ಇನ್ನೊಂದು ದಿವಸ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ಹೋಗ್ತೀನಿ ಜನರ ಹತ್ರ. ನಿರೀಕ್ಷೆಗಿಂತ ಹೆಚ್ಚು ಜನ ಇಲ್ಲಿ ಬಂದ್ರೆ ಸೇರಿರ್ತಕ್ಕಂಥ. ಹೌದು, ಈಗ ಯಾತ್ರಾ ಜನನೂ ಕೂಡ ಇದಕ್ಕಿಂತ ಜಾಸ್ತಿ ಜನ. ಹೌದು, ನೀವು ಈ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಅತ್ತೆಯವ್ರಿಗೆ ಆಸೆ ಇದ್ದದೇ ಡೈಲಿ ಬಂದವ್ರಿಗೆ ಊಟ ತಿಂಡಿ ಕೊಡಬೇಕು ಅವ್ರಿಗೆ ಅಂತ. ಹಾಗಾಗಿ ನಮ್ಮನೆ ಡೈಲಿ ಏನು ಅನ್ನದಾಸೋಹ ನಡೀತಾ ಇತ್ತು, ಅವರ ಇಚ್ಛೆಯಂತೆ ಇವತ್ತು ಲಕ್ಷಾಂತರ ಮಂದಿ ಬಂದಿದ್ದಾರೆ. ನಮ್ಗದು ಭಾಳ ಖುಷಿ. ಅನ್ನಪೂರ್ಣೇಶ್ವರಿ ರೀತಿ ಅವರಿದ್ರು. ಹೌದು, ಮತ್ತೆ ಅನ್ನಪೂರ್ಣೇಶ್ವರಿನೇ ಪಾಪ. ತತ್ತೋರ್ ಕಾರ್ಯ ಎಲ್ಲ ಮಾಡ್ತಾ ಇದ್ರಿ. ಹೌದು, ಬೆಳಗ್ಗೆಯಿಂದನೇ ನಮ್ಮ ಇವತ್ತು ಶ್ರೀಮತಿ ಚೆನ್ನಮ್ಮ ಅವ್ರದ್ದು 11ನೇ ದಿವಸದ ಪುಣ್ಯ ತಿಥಿ. ಇವತ್ತು ಬೆಳಗ್ಗೆಯಿಂದನೇ ಪೂಜೆ ಶುರು ಮಾಡಿಕೊಂಡು ಪುಣ್ಯ ಮಾಡಿಸೋದು, ದಾನ ಕೊಡೋದು ಎಲ್ಲ ಮಾಡಿ ಅಲ್ಲಿ ಮನೇಲಿ ಕೂಡ ಎಡೆ ಇಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಡು ಕುಟುಂಬಸ್ಥರು, ನೆಂಟರಿಷ್ಟರು ಎಲ್ಲವ ಇಲ್ಲಿಗೂ ಬಂದು ಎಲ್ಲ ಕಾರ್ಯಗಳನ್ನು ಮಾಡಿದ್ವಿ. ಚಕ್ಲಿ ಮೈಸೂರು ಪಾಕ್ ಅವ್ರಿಗೆ ಭಾಳ ಇಷ್ಟ, ಹಾಗಾಗಿ ಅದೇ ಹೆಚ್ಚು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ನೆಂಟರಿಷ್ಟರು ಇವರು ಬಂದಿರೋರು ಕೂಡ ಅದನ್ನೇ ಮಾಡ್ಕೊಂಡು ಬಂದು ಕೊಟ್ಟಿದ್ವಿ, ಮಾಡಿದ್ವಿ. ನೀವೇನೇನು ತಿಂಡಿ ತಿನಿಸುಗಳು ತಯಾರಿ ಮಾಡ್ಕೊಂಡಿದ್ದೀರಿ? ಎಲ್ಲ ಥರನೂ ಅದ್ರ ಹೇಳಲಿಕ್ಕೆ 1 ಗಂಟೆ ಬೇಕಾಗುತ್ತೆ. ಇವತ್ತು ಇನ್ನೊಂದು ದಿವಸ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ಹೋಗ್ತೀನಿ ಜನರ ಹತ್ರ. ನಿರೀಕ್ಷೆಗಿಂತ ಹೆಚ್ಚು ಜನ ಇಲ್ಲಿ ಬಂದ್ರೆ ಸೇರಿರ್ತಕ್ಕಂಥ. ಹೌದು, ಈಗ ಯಾತ್ರಾ ಜನನೂ ಕೂಡ ಇದಕ್ಕಿಂತ ಜಾಸ್ತಿ ಜನ. ಹೌದು, ನೀವು ಈ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಅತ್ತೆಯವ್ರಿಗೆ ಆಸೆ ಇದ್ದದೇ ಡೈಲಿ ಬಂದವ್ರಿಗೆ ಊಟ ತಿಂಡಿ ಕೊಡಬೇಕು ಅವ್ರಿಗೆ ಅಂತ. ಹಾಗಾಗಿ ನಮ್ಮನೆ ಡೈಲಿ ಏನು ಅನ್ನದಾಸೋಹ ನಡೀತಾ ಇತ್ತು, ಅವರ ಇಚ್ಛೆಯಂತೆ ಇವತ್ತು ಲಕ್ಷಾಂತರ ಮಂದಿ ಬಂದಿದ್ದಾರೆ. ನಮ್ಗದು ಭಾಳ ಖುಷಿ. ಅನ್ನಪೂರ್ಣೇಶ್ವರಿ ರೀತಿ ಅವರಿದ್ರು. ಹೌದು, ಮತ್ತೆ ಅನ್ನಪೂರ್ಣೇಶ್ವರಿನೇ ಪಾಪ.